ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರುವಾಗಿ ಪ್ರೋಮೋಗಳು ಬಿಟ್ಟ ನಂತರ ಇಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ಗಳು ಆಗ್ತಿದೆ ಜಡ್ಜಸ್ಗಳ ಮೇಲೆ. ಇದರಿಂದ ಜಡ್ಜಸ್ಗಳು ಸಿಕ್ಕಾಪಟ್ಟೆ ಮನನೊಂದಿದ್ದಾರೆ. ಈ ಹಿಂದಿನ ವಿಡಿಯೋದಲ್ಲಿ ವಿನಯ್ ಗೌಡ, ಸಂಗೀತ ಶೃಂಗೇರಿ ಇಬ್ರು ಕೂಡ ಸ್ವಲ್ಪ ಕ್ಲಾಶ್ ಆಗಿತ್ತು. ನನ್ನ ಒಂದು ಟ್ರೋಲ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ಯಾ ಅಲ್ವಾ ಅಂತ ಅಂದ್ಬಿಟ್ಟು ಸಂಗೀತ ಶೃಂಗೇರಿ ಅವರು ಕೇಳಿದ್ರು. ಇವಾಗ ಶ್ರುತಿಯವ್ರು ಬಂದ್ಬಿಟ್ಟು ಬೇರೆ ಪ್ರೋಮೋ ಜಲಕ್ಗಳನ್ನ ನೋಡ್ಬಿಟ್ಟು ಇಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ. ಆದ್ರೆ ಎಪಿಸೋಡ್ ನೋಡಿದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ ಇಲ್ಲಿ ಜನಗಳಿಗೆ ಅಂತಂದ್ಬಿಟ್ಟು ಇಲ್ಲಿ ಶ್ರುತಿಯವರು ಹೇಳ್ತಿದ್ದಾರೆ. ಕಾಮನ್ ಪೀಪಲ್ಲು ಮತ್ತಿಲ್ಲಿ ಸೆಲೆಬ್ರಿಟಿಗಳು ಅಂದ್ರೆ ಕಾಮನ್ ಪೀಪಲ್ನ ಕರೆಸ್ಬಿಟ್ಟು ಅವಮಾನ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿತ್ತು. ಇದ್ರ ಬಗ್ಗೆನೂ ಕೂಡ ಇಲ್ಲಿ ಶ್ರುತಿಯವರು ಹೇಳಿದ್ದಾರೆ. ಈಗ ಸೆಲೆಬ್ರಿಟಿಗಳು ಏನೆಲ್ಲ ಅವಮಾನಗಳನ್ನ ಅನುಭವಿಸಿದ್ದಾರೆ ಮತ್ತೆ ಸಗಣಿ ನೀರು ವಿಚಾರನ ಇಲ್ಲಿ ಹೇಳಿದ್ದಾರೆ. ಇಲ್ಲಿ ಸಗಣಿ ನೀರು ಪೂರ್ತಿಯಾಗಿ ಸ್ನಾನನೇ ಮಾಡಿದ್ದಾರೆ ಸಂಗೀತ ಶೃಂಗೇರಿಯವರು. ಈಗ ಏನೆಲ್ಲ ಟಾಸ್ಕ್ ಕೊಡ್ತಾ ಇದ್ದಾರೆ ಇದನ್ನ ಸೆಲೆಬ್ರಿಟಿಗಳು ಕೂಡ ಬಿಗ್ ಬಾಸ್ ಮನೆಯೊಳಗಡೆ ಹೋದ್ಮೇಲೆ ಮಾಡಿದಾರಲ್ವಾ. ಎಕ್ಸಾಂಪಲ್ ಕೂಡ ಇಲ್ಲಿ ಶ್ರುತಿಯವರು ಹೇಳಿದ್ದಾರೆ. ಬಿಗ್ ಬಾಸ್ ಸೀಸನ್ 4 ಅಲ್ಲಿ ನಿರಂಜನ್ ದೇಶಪಾಂಡೆ ಕೂಡ ಅರ್ಧ ಮೀಟ್ಸೆ ಬೋಳ್ಸಿದ್ದ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಹೌದಲ್ವಾ, ಅದು ಕೂಡ ನಿಜ ಅಲ್ವಾ. ಈಗ ಕಾಮನ್ ಪೀಪಲ್ಗೂ ಕೂಡ ಫಸ್ಟ್ ಈ ಒಂದು ಟಾಸ್ಕ್ಗಳನ್ನ ಇಲ್ಲಿ ಮಾಡಿಸ್ತಾ ಇದ್ದಾರೆ. ಅಂದ್ರೆ ಅವರು ಬಲಿಷ್ಠ ಆಗಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಟಾಸ್ಕ್ಗಳನ್ನ ಇಲ್ಲಿ ಮಾಡಿಸಿದ್ದಾರೆ. ಮತ್ತೆ ಪ್ರೋಮೋದಲ್ಲಿ ಸಂಗೀತ ಶೃಂಗೇರಿ ಅವರು ಹೇಳ್ತಾರೆ, ನಾವಿಲ್ಲಿ ಜಗಳ ಆಡಿದ್ವಲ್ಲ ಅದು ನಿಜ ಅನ್ಕೊಂಡ್ರ ಅಲ್ಲ, ಎಪಿಸೋಡ್ ನೋಡಿ ಗೊತ್ತಾಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಸೊ ಈಗ ಜಡ್ಜಸ್ಗಳು ಬೇಜಾರು ಕೂಡ ಆಗಿದ್ದಾರೆ. ಆದ್ರೆ ವಿನಯ್ ಗೌಡ ಅವ್ರು ಹೇಳ್ತಾರೆ ಇಲ್ಲಿ ಏನೆಲ್ಲ ಟ್ರೋಲ್ ಆಗ್ತದೆ ಒಂಥರ ಇಲ್ಲಿ ಮಜಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಟ್ರೋಲ್ ಆದ್ರೂ ಕೂಡ ಪರವಾಗಿಲ್ಲ, ಒಟ್ನಲ್ಲಿ ನಾವು ಒಳ್ಳೆ ಕಂಟೆಸ್ಟೆಂಟ್ನ ಇಲ್ಲಿ ಹುಡುಕಿ ಕಳಿಸ್ತಾ ಇದೀವಿ ಅಂತಂದ್ಬಿಟ್ಟು ಅವ್ರಿಗೆ ಸಮಾಧಾನ ಇದೆ ಅಂತ ಕಾಣಿಸುತ್ತೆ. ನೋಡೋಣ, ಬರೀ ಪ್ರೋಮೋ ನೋಡಿ ಜಡ್ಜ್ ಮಾಡೋದು ಬೇಡ ಅಂತಂದ್ಬಿಟ್ಟು ಕೆಲವೊಬ್ಬರ ಅಭಿಪ್ರಾಯ ಆಗಿದೆ. ಆದ್ರೆ ಜನಸಾಮಾನ್ಯರಿಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಸಿಕ್ಕಾಪಟ್ಟೆ ಜಡ್ಜಸ್ಗಳನ್ನ ಇಲ್ಲಿ ಟ್ರೋಲ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ.